ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಫೈನ್ ಅಂಡ್ ಐ ಆಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇವತ್ತಿನ ವಿಡಿಯೋದಲ್ಲಿ ಕನ್ನಡದಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಏಳುಮಲೆ ಅನ್ನೋ ಚಿತ್ರದ ಬಗ್ಗೆ ರಿವ್ಯೂ ನೋಡ್ತೀವಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಎಸ್, ಕನ್ನಡ ಸಿನಿಮಾ ಅಂತ ನೋಡಿದ್ರೆ ಇವಾಗ ರೀಸೆಂಟ್ ಟೈಮಲ್ಲಿ ತುಂಬಾನೇ ಪ್ರಾಫಿಟಬಲ್ ವೆಂಚರ್ ಮೂವೀಸ್ ಬಂದಿದೆ. ಸೊ ಫಾರ್ ಎಕ್ಸಾಂಪಲ್ ಸೂ ಫ್ರಮ್ ಸೋ ಇದೆಯಲ್ಲ, ಸೂ ಫ್ರಮ್ ಸೋ ನಮ್ಮೆಲ್ರಿಗೂ ಗೊತ್ತು ಅದು ಎಂತ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಥಿಯೇಟರ್ಸ್ ಅಲ್ಲಿ ಅಂತ. ಅಂಡ್ ಆಲ್ಮೋಸ್ಟ್ ಪ್ರಾಫಿಟಬಲ್ ವೆಂಚರ್ ಅಲ್ಲಿ ಸೂ ಫ್ರಮ್ ಸೋ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ನಾಟ್ ಓನ್ಲಿ ಇನ್ ಕನ್ನಡ ಸಿನಿಮಾ ಬಟ್ ಇನ್ ಇಂಡಿಯನ್ ಸಿನಿಮಾ. ಲೈಕ್ ಆಲ್ಮೋಸ್ಟ್ 1900% ಪ್ರಾಫಿಟ್ ಅಂತ ಒಂದು ಆರ್ಟಿಕಲ್ ಅಲ್ಲಿ ನೋಡಿದೆ. ಅಂಡ್ ಫಾಲೋಯಿಂಗ್ ದಟ್ ನಮ್ಮ ಹೊಂಬಾಲೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಹಾ ಅವತಾರ್ ನರಸಿಂಹ ಆನಿಮೇಟೆಡ್ ಮೂವಿ, ಬಟ್ ಯೆಟ್ ಕ್ರಾಸಿಂಗ್ ಆಲ್ ದಿ ಬಾರ್ಡರ್ಸ್ ಅಂಡ್ ಪರ್ಫಾರ್ಮಿಂಗ್ ವೆರಿ ವೆಲ್. ಸೊ ಅದು ಕೂಡ 1600% ಪ್ರಾಫಿಟ್ ಪ್ರೊಡ್ಯೂಸರ್ಸ್ಗೆ ಅಂತ ಒಂದು ಆರ್ಟಿಕಲ್ ಅಲ್ಲಿ ಓದಿದೆ. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇರೋ ಈ ಸಿಚುವೇಶನ್ ಅಲ್ಲಿ ಏಳುಮಲೆ ಮೂವಿನೂ ತುಂಬಾ ಅದ್ಭುತವಾದ ಚಿತ್ರ, ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ತುಂಬಾ ಚೆನ್ನಾಗಿದೆ ಮೂವಿ. ನನಗೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅಂಡ್ ನನಗೆ ಕ್ಯಾಸ್ಟ್ ಅಂಡ್ ಕ್ರೂ ಏನು ಗೊತ್ತಿರಲಿಲ್ಲ ಅಂಡ್ ಯಾವುದೇ ರೀತಿ ಪ್ರಮೋಷನ್ಸ್ ನನಗೇನು ಗೊತ್ತಿರಲಿಲ್ಲ. ಬಟ್ ಒಳ್ಳೆ ರಿವ್ಯೂಸ್ ಕೇಳ್ಪಟ್ಟಿದೆ ಈ ಮೂವಿ ಬಗ್ಗೆ. ಸೊ ಅದರಿಂದ ನಾನು ಈ ಮೂವಿನ ನೋಡಬೇಕು ಅಂತ ಡಿಸೈಡ್ ಮಾಡಿ ಐ ಹ್ಯಾಪನ್ ಟು ವಾಚ್ ಇಟ್ ಅಂಡ್ ಐ ಲವ್ಡ್ ಇಟ್ ಮ್ಯಾನ್. ಲೈಕ್ ಈ ಮೂವಿ ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ ಒಂದು ಕೋರ್ ಬಂದು ಲವ್ ಅಂಡ್ ಅರೌಂಡ್ ಇಟ್ ಥ್ರಿಲ್ಲರ್ ಫ್ಯಾಕ್ಟರ್ ತುಂಬಾ ಹೈ ಆಕ್ಟೇನ್ ಅಲ್ಲಿ ಇದೆ. ಸೊ ರಿವ್ಯೂ ಹೇಳಕ್ ಶುರು ಮಾಡ್ಬಿಡ್ತೀನಿ. ಒಂದು ಚಾಮರಾಜನಗರದಲ್ಲಿ ಸೇರಿದ ಒಂದು ಕ್ಯಾಬ್ ಡ್ರೈವರ್, ಹರೀಶ್ ಅನ್ನೋ ಕ್ಯಾಬ್ ಡ್ರೈವರ್ಗೆ ಸೇಲಂ ಅನ್ನೋ ಸೇರಿದ ತಮಿಳ್ನಾಡಲ್ಲಿ ಇರೋ ಒಂದು ಹುಡುಗಿ ಜೊತೆ ಲವ್ ಆಗಿರುತ್ತೆ. ಶಿ ವಾಸ್ ಸ್ಟಡಿಂಗ್ ಇನ್ ಮೈಸೂರ್ ಅಂಡ್ ಈ ಲವ್ ಮ್ಯಾಟರ್ ಅವರು ಹುಡುಗಿ ಮನೇಲಿ ಗೊತ್ತಾಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಆ ಹುಡುಗಿಗೆ ಆಬ್ವಿಯಸ್ಲಿ ಟ್ರೆಡಿಷನ್ ವೈಸ್ ಅವ್ರಿಗೆ ಮದುವೆ ಫಿಕ್ಸ್ ಮಾಡ್ಬಿಡ್ತಾರೆ. ಅವ್ರ ಮನೆಯವ್ರ ವಿಷಯ ನಿನಗೆ ಸರಿಯಾಗಿ ಗೊತ್ತಿಲ್ಲ ಹರೀಶ. என் தங்கச்சி எவனை தேடி மைசூருக்கு போனாலோ அவன் இருக்கிற இடத்த கண்டுபிடிச்சிட்டான். ಅಂಡ್ ಇವರಿಬ್ರು ಏನ್ ಪ್ಲಾನ್ ಮಾಡಿರ್ತಾರೆ ಅಂದ್ರೆ, ಮದ್ವೆ ದಿನ ನಿಮ್ ಮನೆ ಬಿಟ್ಬಿಟ್ಟು ಮೈಸೂರಿಗೆ ಬಂದ್ಬಿಡು, ಅಲ್ಲಿಂದ ನಾವು ಬೇರೆ ಕಡೆ ಹೋಗಿ ನಮ್ ಜೀವನ ಸಾಗ್ಸೋಣ ಅನ್ನೋ ಪ್ಲಾನ್ ಅಲ್ಲಿ ಇರ್ತಾರೆ. ಅಂಡ್ ಮೈಸೂರ್ಗೆ ಈ ಹುಡುಗಿ ಬರ್ಬೇಕಾಗಿರೋ ಸಂದರ್ಭದಲ್ಲಿ ಅನ್ಫಾರ್ಚುನೇಟ್ಲಿ ಆ ಹುಡುಗಿಗೆ ಮೈಸೂರು ಬರೋ ಬಸ್ ಸಿಗಲ್ಲ, ಮಿಸ್ ಮಾಡ್ಬಿಟ್ಟಿರ್ತಾರೆ. ಸೊ ಇದ್ದಿದ್ ಒಂದೇ ಆಪ್ಷನ್ ಮಳೆ ಮಹದೇಶ್ವರ ಬೆಟ್ಟ ಬಸ್ ಹತ್ಬೇಕಾಗುತ್ತೆ. ಸೊ ಆ ಬಸ್ ಹತ್ತಿ ಹೀರೋ ಏನ್ ಹೇಳ್ತಾನೆ, ನೀನು ಅದೇ ಬಸ್ ಹತ್ತು, ನೀನು ಮಹದೇಶ್ವರ ಬೆಟ್ಟದಲ್ಲಿರೋ, ನಾನು ಮೈಸೂರಲ್ಲಿ ಇದ್ದೀನಿ, ನಾನು ಮೈಸೂರಿಂದ ಬಂದ್ಬಿಡ್ತೀನಿ ಅಂತ ಹೇಳಿರ್ತಾನೆ. ಸೊ ಆ ಟೈಮಲ್ಲಿ ಹೀರೋಯಿನ್ ಮಳೆ ಮಹದೇಶ್ವರ ಬೆಟ್ಟ ಬಸ್ ಹತ್ಬಿಟ್ಟಿರ್ತಾರೆ. ಬಟ್ ಆದ್ರೆ ಇದು ಆಕ್ಚುಲಿ ಈ ಸ್ಟೋರಿ 2004 ನಡೆದಿರೋ ಟ್ರೂ ಇನ್ಸಿಡೆಂಟ್ ಅಂತ ಒಂದು ಮೆನ್ಷನ್ ಮಾಡಿದ್ರು ಮೂವಿದಲ್ಲಿ. ಸೊ ಅದರಿಂದ ಯೋಚನೆ ಮಾಡಿದ್ರೆ ಆ ಟೈಮಲ್ಲಿ ವೀರಪ್ಪನ್ ಶೂಟ್ ಔಟ್ ಅದೆಲ್ಲ ನಡೀತಾ ಇದ್ದಿದ್ದ ಸಂದರ್ಭದಲ್ಲಿ ಈ ಸ್ಟೋರಿ ಅಲ್ಲಿ ಪ್ಯಾರಲಲ್ ಆಗಿ ಪ್ಲೇಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಬಾರ್ಡರ್ ಟೆನ್ಷನ್ಸ್ ಎಲ್ಲ ಇರುತ್ತೆ. ಆಬ್ವಿಯಸ್ಲಿ ಗನ್ಸ್ ಎಲ್ಲ ಸಪ್ಲೈ ಆಗ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ CIDಗೆ ಬಂದಿರುತ್ತೆ. ಅಂಡ್ ಆನ್ ಅನದರ್ ಸೈಡ್ ಪೊಲೀಸ್ ಅವರೆಲ್ಲ ಎಲ್ಲ ವೆಹಿಕಲ್ನು ಚೆಕ್ ಮಾಡಬೇಕು ಅಂತ ಇದ್ದಿದ್ದ ಸಿಚುವೇಶನ್ ಅಲ್ಲಿ ಹರೀಶ್ ಬಂದು ಆ ಪೊಲೀಸ್ ಹತ್ರ ಅನ್ಫಾರ್ಚುನೇಟ್ಲಿ ಸಿಗಾಕೊಬಿಡ್ತಾರೆ. ಲೈಕ್ ಅವ್ರು ಏನು ಮಿಸ್ಟೇಕ್ ಮಾಡಿರಲ್ಲ, ಬಟ್ ಆದ್ರೆ ಒಂದು ಇರಿಟೇಟಿಂಗ್ ಪೊಲೀಸ್ ಆಫೀಸರ್ ಬಂದ್ರು. ಅವ್ರ ಕ್ಯಾರೆಕ್ಟರ್ ಹೆಸರು ಲೈಕ್ ರಿಯಲ್ ನೇಮ್ ನಂಗೆ ಗೊತ್ತಿಲ್ಲ, ಬಟ್ ಆದ್ರೆ ತುಂಬಾ ಇರಿಟೇಟಿಂಗ್ ಕ್ಯಾರೆಕ್ಟರ್ ಅದು. ನಾನು ಇಷ್ಟು ಇರಿಟೇಟಿಂಗ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅರ್ಥ. ಸೊ ಆ ಪೊಲೀಸ್ ಇಂದ ಈ ಹರೀಶ್ ಅನ್ನೋನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ. ಅಂಡ್ ಅಲ್ಲಿ ಲಾಕಪ್ ಡೆತ್ ನಡೆಯುತ್ತೆ. ಲಾಕಪ್ ಡೆತ್ ಅಂದ್ರೆ ನಿಮ್ಗೆ ಗೊತ್ತು, ಲೈಕ್ ಪೊಲೀಸ್ ಬಂದು ಒಬ್ರು ಅಕ್ಯೂಸ್ನ ಹೊಡೆದಿ ಅವರು ಅನ್ಫಾರ್ಚುನೇಟ್ಲಿ ಅಲ್ಲೇ ತೀರ್ಕೊಂಡ್ರೆ ಲಾಕಪ್ ಡೆತ್ ಆಗುತ್ತೆ. ಅದು ಎಲ್ರಿಗೂ ಪನಿಷಬಲ್ ಆಗುತ್ತೆ. ಆ ಸಿಚುವೇಶನ್ ಅಲ್ಲಿ ಹರೀಶ್ ಸಿಗಾಕೊಬಿಡ್ತಾನೆ. ಸೊ ಅಲ್ಲಿಂದ ಪೊಲೀಸ್ ಅವ್ರು ಹೇಳ್ದಂಗೆ ಅವ್ನು ಕೇಳ್ಬೇಕಾಗುತ್ತೆ. ಬಟ್ ಈ ಕಡೆ ಅವ್ರ ಹುಡುಗಿ ಬೆಟ್ಟದ ಮೇಲೆ ವೆಯ್ಟ್ ಮಾಡ್ತಾ ಇದ್ದಾಳೆ. ಹರೀಶ ಏನೋ ಮಾಡ್ಕೊಂಡೆ, ನೀನ್ ನಿಜವಾಗ್ಲೂ ಬರ್ತೀಯಲ್ವಾ? ಆನ್ ದಿ ಅದರ್ ಹ್ಯಾಂಡ್ ವೀರಪ್ಪನ್ ಟೆನ್ಷನ್ ಎಲ್ಲ ಈ ಕಡೆ ಹೋಗ್ತಾ ಇದೆ. ಸೊ ಇದೆಲ್ಲದ್ರ ಮಧ್ಯ ಇವ್ರ ಲವ್ ಏನಾಗುತ್ತೆ, ಇವರಿಬ್ರು ಸೇರ್ತಾರ, ಹೆಂಗ್ ಸೇರ್ತಾರೆ, ಏನ್ ನಡೆಯುತ್ತೆ ಅನ್ನೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಲ್ಲಿ ಈ ಸ್ಟೋರಿ ಮೂವ್ ಆಗುತ್ತೆ. ಲಿಟ್ರಲಿ ಹೇಳ್ಬೇಕಂದ್ರೆ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು ಅಂಡ್ ಆಡಿಯನ್ಸ್ ನ ಈ ಮೂವಿ ತುಂಬಾ ಇನ್ವಾಲ್ವ್ ಮಾಡ್ತು ಅಂತ ಹೇಳ್ಬೋದು. ಬಿಕಾಸ್ ಆನ್ ಸ್ಕ್ರೀನ್ ಇವಾಗ ಅಲ್ಲೇನೋ ಒಂದು ನಡೀತಾ ಇರ್ಬೇಕಾದ್ರೆ ಹಿಂಗಾಗೋಯ್ತಲ್ಲ ಹಂಗಾಗೋಯ್ತಲ್ಲ ಅಂತ ನಮ್ ರಿಯಾಕ್ಷನ್ ಆಲ್ಮೋಸ್ಟ್ ಥಿಯೇಟರ್ ಆಡಿಯನ್ಸ್ ಎಲ್ರು ಇಂಟರಾಕ್ಟಿವ್ ಆಗಿದ್ರು ಮೂವಿ ಜೊತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ವೈಲ್ ರೈಟಿಂಗ್ ಅ ಥ್ರಿಲ್ಲರ್ ಸ್ಟೋರಿ. ಬಿಕಾಸ್ ಇಂಟ್ರೆಸ್ಟ್ ಇಲ್ಲ, ಆ ಸ್ಕ್ರೀನ್ ಜೊತೆಗೆ ನಮಗೆ ಕನೆಕ್ಟ್ ಇಲ್ಲ ಅಂದ್ರೆ ಯಾವುದೇ ಥ್ರಿಲ್ಲರು ನಮಗೆ ಇಂಟ್ರೆಸ್ಟ್ ಇಲ್ಲದೆ ಫೇಲಿಯರ್ ಆಗುತ್ತೆ. ಸೊ ಆ ತರ ಇಲ್ಲದೆ ಇದು ತುಂಬಾ ಕನೆಕ್ಟಿಂಗ್ ಆಗಿತ್ತು. ಅಂಡ್ ಈ ಮೂವಿ ಡೈರೆಕ್ಟರ್ ಬಂದು ಪುನೀತ್ ರಂಗಸ್ವಾಮಿ ಅಂತ. ಸೊ ಅವರೇ ಈ ಸ್ಟೋರಿನೂ ಬರೆದಿದ್ದಾರೆ. ಸೊ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಅಷ್ಟು
ಕ್ರಿಸ್ಪ್ ಆಗಿ ಸ್ಕ್ರೀನ್ ಪ್ಲೇ ಎಲ್ಲ ಬರ್ದಿರೋದ್ರಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮೂವಿ. ಅಂಡ್ ಕ್ಯಾಸ್ಟ್ ಅಂತ ನೋಡಿದ್ರೆ ರಾನ್ ಅನ್ನೋರು ಲೀಡ್, ದಟ್ ಈಸ್ ದಿ ಕ್ಯಾಬ್ ಡ್ರೈವರ್ ಹರೀಶ್ ಅನ್ನೋರು. ಅಂಡ್ ಪ್ರಿಯಾಂಕಾ ಆಚಾರ್ ಇವ್ರು ಬಂದು ಫೀಮೇಲ್ ಲೀಡ್, ಅವ್ರು ಬಂದು ಸೇಲಂ ತಮಿಳ್ನಾಡು ಸೇರಿದ ಹುಡುಗಿ. ಅಂಡ್ ಕಿಶೋರ್ ಅವರು ಒಂದು ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ನನಗೆ ಈ ಮೂವಿದಲ್ಲೇ ಫೆಮಿಲಿಯರ್ ಫೇಸ್ ಅಂತ ಅನ್ಸಿದ್ದು ಕಿಶೋರ್ ಒಬ್ರೆ, ಬಿಕಾಸ್ ಅವರು ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಕಡೆ ಆಕ್ಟ್ ಮಾಡಿದ್ದಾರೆ. ಅಂಡ್ ಐ ಹ್ಯಾವ್ ಸೀನ್ ಇಮ್ ಅ ಲಾಟ್. ಸೊ ಕಿಶೋರ್ ಒಬ್ರೆ ನನಗೆ ಫೆಮಿಲಿಯರ್ ಫೇಸ್ ಇದ್ದಿದ್ದು, ಅವ್ರನ್ನ ಬಿಟ್ಟು ಬೇರೆ ಯಾರು ನಮಗೆ ಫೆಮಿಲಿಯರ್ ಫೇಸಸ್ ಇರಲಿಲ್ಲ. ಅಂಡ್ ಒನ್ ಕಡೆ ನೋಡಿದ್ರೆ ಅದು ನನಗೆ ತುಂಬಾ ಹೆಲ್ಪ್ಫುಲ್ ಆಯ್ತು, ಬಿಕಾಸ್ ನಾನು ಯಾರನ್ನೂ ಆ ಪರ್ಟಿಕ್ಯುಲರ್ ಹೀರೋ ಹೀರೋಯಿನ್ ಆರ್ ಪರ್ಟಿಕ್ಯುಲರ್ ಪರ್ಸನ್ ಆಗಿ ನೋಡಿದೆ, ಆ ಕ್ಯಾರೆಕ್ಟರ್ ಆಗಿ ನೋಡಕ್ಕೆ ಅದು ನಂಗೆ ತುಂಬಾ ಹೆಲ್ಪ್ ಮಾಡ್ತು. ಬಿಕಾಸ್ ಎಲ್ಲರೂ ಫೆಮಿಲಿಯರ್ ಫೇಸಸ್ ಆಗೋದ್ರೆ ಇವ್ರು ಆ ಮೂವಿದಲ್ಲಿ ಹಿಂಗ್ ಮಾಡಿದ್ರು, ಈ ಮೂವಿದಲ್ಲಿ ಹಿಂಗ್ ಮಾಡಿದ್ರು ಅಂತ ಕಂಪ್ಯಾರಿಸನ್ ಎಲ್ಲ ಬರುತ್ತೆ. ಬಟ್ ಆದ್ರೆ ಇದ್ರಲ್ಲಿ ಆ ಥರ ಯಾವುದು ಇರಲಿಲ್ಲ, ಬಿಕಾಸ್ ನಂಗೆ ಯಾರು ಗೊತ್ತಿರಲಿಲ್ಲ. ಸೊ ಅದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು, ಲೈಕ್ ಫ್ರೆಶ್ ಕ್ಯಾಸ್ಟ್ ತರ ಅನ್ನಿಸ್ತು ನನಗೆ. ಅಂಡ್ ಸಿನಿಮಾಟೋಗ್ರಫಿ ಅದ್ವೈತ ಗುರುಮೂರ್ತಿ ಅಂತ. ಅದ್ವೈತ ಗುರುಮೂರ್ತಿ ಅವರು ಈ ಮೂವಿಗೆ ತುಂಬಾ ಬ್ಯಾಕ್ ಬೋನ್ ಅಂತ ಹೇಳ್ಬೋದು, ಬಿಕಾಸ್ ಅದು ಶೂಟ್ ಆಗಿರೋದೆಲ್ಲ ಬಂದು ಕಾಡಿನ ಪ್ರದೇಶಗಳಲ್ಲಿ. ನಿಮ್ಗೆಲ್ಲ ಗೊತ್ತು ಮಲೆ ಮಹದೇಶ್ವರ ಬೆಟ್ಟ ಯಾವ ತರ ಇರುತ್ತೆ ಅಂತ. ಸೊ ಒಂದು 77 ಹಿಲ್ಸ್ ಅದು. ಸೊ ಅಲ್ಲಿ ಸುತ್ತಮುತ್ತ ನಡೆಯೋ ಕವರೇಜ್ ಮಾಡೋದು, ಅಂಡ್ ಆ ಕತ್ಲೆಯಲ್ಲಿ ಇದು ಒನ್ ನೈಟ್ ಸ್ಟೋರಿ, ದಟ್ ಈಸ್ ದಿ ಎಕ್ಸ್ ಫ್ಯಾಕ್ಟರ್ ಇನ್ ದಿಸ್ ಮೂವಿ. ಸೊ ಇದು ಒನ್ ನೈಟ್ ಸ್ಟೋರಿ ಆಗಿರೋದ್ರಿಂದ ಕಂಪ್ಲೀಟ್ಲಿ ಮೂವಿನ ಶಾರ್ಟ್ ಮಾಡಿರೋ ವಿಧ ಎಲ್ಲಾನು ತುಂಬಾ ಚೆನ್ನಾಗಿತ್ತು. ಅಂಡ್ ಇವಾಗ ಬಸ್ ತಗೊಂಡ್ರೆ ಅಲ್ಲಿ ಆರ್ಟ್ ವರ್ಕ್ ಎಲ್ಲ ಇರುತ್ತೆ. ಅಂಡ್ ಇವಾಗ ಕಾಡೊಳಗೆ ಒಂದು ಆಕ್ಷನ್ ಸೀಕ್ವೆನ್ಸ್ ನಡೀತಾ ಇದೆ, ಗನ್ಸ್, ಫೈರ್, ಬಾಂಬ್ಸ್, ವಾಟ್ ನಾಟ್. ಸೊ ಇದೆಲ್ಲ ನೈಟ್ ಟೈಮಲ್ಲಿ ಶೂಟ್ ಮಾಡ್ಬೇಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕು. ಅಂಡ್ ಅದ್ವೈತ ಗುರುಮೂರ್ತಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ. ಸೊ ಅದರಿಂದ ನಮಗೆ ಸ್ಕ್ರೀನ್ ಅಲ್ಲಿ ಆ ಟೆನ್ಷನ್ ಫೀಲ್ ಮಾಡಕ್ಕೆ ಹೆಲ್ಪ್ ಮಾಡ್ತು. ಅಂಡ್ ಡಿ ಇಮಾನ್ ಇಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಫ್ರಮ್ ತಮಿಳ್ ಇಂಡಸ್ಟ್ರಿ. ಅಂದ್ರೆ ಅವರು ತುಂಬಾ ತಮಿಳ್ ಇಂಡಸ್ಟ್ರಿದಲ್ಲಿ ಮೂವೀಸ್ ಮಾಡಿದ್ದಾರೆ. ಅಂಡ್ ಕನ್ನಡದಲ್ಲಿ ಐ ಥಿಂಕ್ ನಟ ಸಾರ್ವಭೌಮಗೆ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಂಗೆ ಅನ್ಸುತ್ತೆ, ಬಿಕಾಸ್ ಸ್ಕೂಲ್ ಟೈಮಲ್ಲಿ ನೋಡ್ಬೇಕಾದ್ರೆ ನನಗೆ ಆ ಹೆಸರು ಮೆನ್ಷನ್ ಮಾಡಿರೋದು ನೆನಪಿದೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ. ಸೊ ಡಿ ಇಮಾನ್ ಕೂಡ ಈ ಮೂವಿಗೆ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಇಂಟ್ರೆಸ್ಟಿಂಗ್ ಅಂದ್ರೆ, ಥ್ರಿಲ್ಲರ್ ಮೂವಿಗೆ ನಮ್ಮ ಹತ್ರ ಡೈಲಾಗ್ಸ್ ಡೆಲಿವರ್ ಮಾಡಕ್ ಆಗದೆ ಇದ್ದ ಟೈಮಲ್ಲಿ ಆ ಟೆನ್ಷನ್ ನ ಬಿಲ್ಡ್ ಮಾಡೋದು ಮ್ಯೂಸಿಕ್ ಅಷ್ಟೇ. ಸೊ ಅದರಿಂದ ಡಿ ಇಮಾನ್ ಅವರು ಈ ಮೂವಿಗೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅಂಡ್ ಫಾರ್ಚುನೇಟ್ಲಿ ಈ ಮೂವಿ ನೋಡಿದ್ಮೇಲೆ ನನಗೆ ಮಲೆ ಮಹದೇಶ್ವರ ಬೆಟ್ಟ ವಿಸಿಟ್ ಮಾಡೋ ಆಪರ್ಚುನಿಟಿ ಇತ್ತು. ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋದು ಪ್ಲಾನ್ ಇತ್ತು. ಬಟ್ ಆದ್ರೆ ಈ ಮೂವಿ ನೋಡ್ಬಿಟ್ಟು ಅಲ್ಲಿ ಹೋಗಿದ್ಮೇಲೆ ಒಂಥರ ಫ್ರೆಶ್ ಫೀಲ್, ಅದೊಂಥರ ಡಿಫ್ರೆಂಟ್ ಫೀಲ್ ಇತ್ತು. ಈ ಮೂವಿ ಬಂದು ನನಗೆ ಹೆಂಗ್ ಹೇಳ್ಬೇಕು ಅಂದ್ರೆ, ಸೂ ಫ್ರಮ್ ಸೋನಾ ನಾವೆಲ್ಲರೂ ಸಪೋರ್ಟ್ ಮಾಡಿದ್ವಿ, ನಾವೆಲ್ಲ ಬ್ಲಾಕ್ ಬಸ್ಟರ್ ಮಾಡಿಸಿದ್ವಿ, ಎಸ್ ಹೌದು. ಅಂಡ್ ನರಸಿಂಹ ಮೂವಿನ ನಾವೆಲ್ಲರೂ ಬ್ಲಾಕ್ ಬಸ್ಟರ್ ಮಾಡಿದ್ವಿ. ಅಂಡ್ ಫಾಲೋಯಿಂಗ್ ದಟ್ ಏಳುಮಲೆ ಅನ್ನೋ ಮೂವಿ ಒಳ್ಳೆ ಕಂಟೆಂಟ್ ರಿಚ್ ಇರ್ಬೇಕಾರೆ ಈ ಮೂವಿನ ನಾವು ತುಂಬಾ ಸಪೋರ್ಟ್ ಮಾಡೋದು ಅವಶ್ಯಕತೆ ಆಗುತ್ತೆ. ಬಿಕಾಸ್ ಇದರಲ್ಲಿ ಯಾರು ಫೆಮಿಲಿಯರ್ ಫೇಸಸ್ ಇಲ್ಲ ಅಂತ ಹೇಳಿದೆ ಅಲ್ವಾ. ಸೊ ಇವರೆಲ್ಲ ಫೆಮಿಲಿಯರ್ ಫೇಸಸ್ ಅಲ್ಲ ಅನ್ಬೇಕಾರೆ ಇವ್ರಿಗೆಲ್ಲ ನಾವು ಕೊಡೋ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಥ ಮೂವಿನ ನಾವು ಸಪೋರ್ಟ್ ಮಾಡಲೇಬೇಕು. ಅಂಡ್ ಡಿಲೇ ಮಾಡದೆ ನೀವು ಈ ವೀಕೆಂಡೇ ನಿಮ್ಮ ಫ್ಯಾಮಿಲೀಸ್ ಜೊತೆ ಖಂಡಿತ ನೋಡ್ಬೋದು, ಫ್ರೆಂಡ್ಸ್ ಜೊತೆ ಖಂಡಿತ ನೋಡ್ಬೋದು. ಅಂಡ್ ದಿಸ್ ಇಸ್ ಒನ್ ಇಂಟ್ರೆಸ್ಟಿಂಗ್ ಮೂವಿ. ಅಂಡ್ ಸೋ ಫಾರ್ ಈ ವರ್ಷದಲ್ಲಿ ನನಗೆ ಇಷ್ಟ ಆಗಿರೋ ಕನ್ನಡ ಮೂವಿ ಅಜ್ಞಾತವಾಸಿ ಆದ್ಮೇಲೆ ಏಳುಮಲೆನೆ, ಬಿಕಾಸ್ ಅಜ್ಞಾತವಾಸಿ ಇಸ್ ಸಮ್ವೇರ್ ಎಲ್ಸ್. ಅಂಡ್ ಏಳುಮಲೆ ಮೂವಿ ತುಂಬಾ ಇಷ್ಟ ಆಯ್ತು. ಅಂಡ್ ಕಂಪ್ಯಾರಿಟಿವ್ಲಿ ಈ ಮೂವಿ ಬಾಕ್ಸ್ ಆಫೀಸಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿದ್ಯಾ ಅದು ಇದೆಲ್ಲ ನನಗೆ ಅಪ್ರಾಕ್ಸಿಮೇಟ್ಲಿ ಗೊತ್ತಿಲ್ಲ, ಬಿಕಾಸ್ ಎಲ್ಲೂ ವೆರಿಫೈಡ್ ಡೀಟೇಲ್ಸ್ ಬಂದಿಲ್ಲ. ಸೊ ದಿಸ್ ಮೂವಿ ಶುಡ್ ವಿನ್. ಅಂಡ್ ಈಗಲೂ ಏನು ಲೇಟ್ ಆಗಿಲ್ಲ, ಈ ವೀಕೆಂಡ್ ನಿಮ್ಮ ಫ್ಯಾಮಿಲಿ ಜೊತೆ ಖಂಡಿತ ನೋಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಅಂಡ್ ಮರಿದೆ IMO ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಅಂಡ್ ಸಿ ಯು ಆಲ್ ವಿತ್ ಅನದರ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಎ ಗ್ರೇಟ್ ಡೇ.